ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬೆಳಗಾವಿ ಸುವರ್ಣಸೌಧದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾವರಣಗೊಳಿಸಿದರು. ಸುವರ್ಣಸೌಧದ ಸೆಂಟ್ರಲ್ ಹಾಲ್ ಮುಂಭಾಗ ಬಿಡಿಸಿದ ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಭಾಧ್ಯಕ್ಷ ಯುಟಿ ಖಾದರ್, ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವರಾದ ಎಚ್ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ಅನುಭವ ಮಂಟಪವು ಮಾನವೀಯತೆ ಮತ್ತು ಸಮಾನತೆಯ ಮಹಾನ್ ಸಂದೇಶವನ್ನು ಸಮಸ್ತ ವಿಶ್ವಕ್ಕೆ ತೋರಿಸಿಕೊಟ್ಟ ಶಕ್ತಿ ಕೇಂದ್ರವಾಗಿತ್ತು. ಸರ್ವಜಾತಿ ಧರ್ಮಗಳು ಶರಣರನ್ನು ಸ್ವೀಕರಿಸಿದ ಪವಿತ್ರ ತಾಣವಾಗಿದೆ. ಅಕ್ಕಮಹಾದೇವಿ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಸಿದ್ದರಾಮೇಶ್ವರ, ಮಡಿವಾಳ ಮಾಚದೇವ, ಡೋಹರ ಕಕ್ಕಯ್ಯ, ಮೇದರ ಕೆತ್ತಯ್ಯ, ಬಹುರೂಪಿ ಚೌಡಯ್ಯ, ಕೇತಲದೇವಿ, ದುಗ್ಗಾಳೆ ಕಾಳವ್ವ ಮೊದಲಾದ ಶರಣರ ದಿವ್ಯ ಚಿಂತನೆ ಮತ್ತು ಅನುಭವಗಳನ್ನು ಇತ್ತೀಚೆಗೆ ಪರಿಚಯಿಸಿರುವುದು ಅನುಭವ ಮಂಟಪವಾಗಿದೆ. ಸುವರ್ಣಸೌಧದ ಮುಂಭಾಗದ ಹಲಗಾ ಬಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ತಡೆದು ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ 2 ಸರ್ಕಾರಿ ಬಸ್ಗಳು ಪ್ರತಿಭಟನಾಕಾರರನ್ನ ದಾಟಿ ಮುಂದೆ ಬಂದವು. ಆಗ ಓಡಿ ಬಂದು ಬಸ್ ಅಡ್ಡಗಟ್ಟಿದ ರೈತರು ಹಸಿರು ಟವಲ್ಗಳಿಂದ ಬಸ್ ಚಾಲಕರ ಕೈ ಮತ್ತು ಸ್ಟೇರಿಂಗ್ ಕಟ್ಟಿ ಹಾಕಿದ ಘಟನೆ ನಡೆಯಿತು. ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಕಬ್ಬಿಗೆ ಸೂಕ್ತ ದರ ನಿಗದಿ, ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವುದು, ಕಳಸಾ ಬಂಡೂರಿ ಯೋಜನೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ಮುಖಂಡರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಅಧಿವೇಶನದ ಮೊದಲ ದಿನವೇ ರೈತರು ತೀವ್ರ ಸ್ವರೂಪದ ಹೋರಾಟಕ್ಕೆ ಇಳಿದಿದ್ದು, ಅವರನ್ನ ಚದುರಿಸಲು ಪೊಲೀಸರು ಮುಂದಾದರು. ಆಗ ರೈತರು ಮತ್ತು ಪೊಲೀಸರ ಮಧ್ಯೆ ತೀವ್ರ ವಾಗ್ವಾದ ನಡೆಯಿತು. ಇದೇ ವೇಳೆ 2 ಬಸ್ಗಳನ್ನ ಚಾಲಕರು ಪಕ್ಕದಲ್ಲಿ ದಾಟಿಸಿಕೊಂಡು ಮುಂದೆ ಬಂದರು. ಇದರಿಂದ ಆಕ್ರೋಶಗೊಂಡ ರೈತರು ಬೆನ್ನಟ್ಟಿ ಬಂದು ಬಸ್ ಅಡ್ಡಗಟ್ಟಿದರು. ಒಳಗೆ ಹತ್ತಿ ಬಸ್ ಚಾಲಕರ ಕೈ ಮತ್ತು ಸ್ಟೇರಿಂಗ್ ಅನ್ನು ಹಸಿರು ಟವಲ್ನಿಂದ ಕಟ್ಟಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಬೆಳಗಾವಿಯಲ್ಲಿ ಇವತ್ತಿನಿಂದ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಆರೋಗ್ಯ ಇಲಾಖೆಯ ಕುರಿತು ಗಂಭೀರ ಚರ್ಚೆಯಾಗಲಿ. ಅದಕ್ಕೆ ಉತ್ತರ ನೀಡಲು ನಾವು ಸಿದ್ಧರಿದ್ದೇವೆ. ನಡೆದ ಘಟನೆಗಳ ಕುರಿತು ಸತ್ಯಾಂಶ ಸಹಿತ ಮಾತನಾಡಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ನಾಯಕರಿಗೆ ಸವಾಲೆಸೆದರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಳಗಾವಿ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ, ರಾಜ್ಯದಲ್ಲಿ ಬಾಣಂತಿಯರ ಮರಣಗಳಾಗುತ್ತವೆ, ಅವು ವೈದ್ಯಕೀಯ ಕಾರಣದಿಂದ ಅಂತ ಹೇಳಲು ಆಗುವುದಿಲ್ಲ. ವಿರೋಧ ಪಕ್ಷಗಳು ನಿಜವಾದ ಲೋಪದೋಷಗಳ ಬಗ್ಗೆ ಮಾತನಾಡಲಿ. ದೇಶದ ಆರೋಗ್ಯ ಸೇವೆಗಳಲ್ಲಿ ಕರ್ನಾಟಕ ಉತ್ತಮ ಸ್ಥಾನದಲ್ಲಿದೆ. ಬಾಣಂತಿಯರ ಮರಣ ವೈದ್ಯಕೀಯ ಕಾರಣಗಳಿಂದ ಆಗಿರಬಹುದು. ನಮ್ಮ ಸರ್ಕಾರ ಯಾವುದೇ ಮಾಫಿಯಾದಲ್ಲಿ ಸಿಲುಕಿಕೊಂಡಿಲ್ಲ. ಕೋವಿಡ್ ಹಗರಣದ ಕುರಿತು ಮೊದಲು ಉತ್ತರ ನೀಡಲಿ ಎಂದರು. ಮಾನಸಿಕವಾಗಿ ಬೆಳಗಾವಿ ಸುವರ್ಣಸೌಧದಲ್ಲಿದ್ದೇನೆ. ಈಗ ನನ್ನ ಮನಸ್ಸೆಲ್ಲ ಕಾಂಗ್ರೆಸ್ ಕಡೆಗಿದೆ ಎಂದು ಎಸ್ಟಿ ಸೋಮಶೇಖರ್ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಸುವರ್ಣಸೌಧದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಶಾಸಕಾಂಗ ಸಭೆಗೂ ಹೋಗಿದ್ದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಔತಣಕೂಟಕ್ಕೂ ಹೋಗಿದ್ದೆ. ಈ ಬಾರಿ ಯಾರು ಕರೆದರೂ ಹೋಗ್ತೇನೆ. ಇವತ್ತು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಇದೆ, ಅವರು ಕರೆದ್ರೂ ಹೋಗ್ತೀನಿ ಎಂದರು. ನಾನು ಅಧ್ಯಕ್ಷರ ಜೊತೆ ಮಾತನಾಡ್ತಿದ್ದೆ. ಹೈಕಮಾಂಡ್ ಜೊತೆ ಒಂದು ತರ ಮಾತನಾಡ್ತಾರೆ, ಮಾಧ್ಯಮಗಳ ಮುಂದೆ ಇನ್ನೊಂದು ರೀತಿ ಹೇಳ್ತಾರೆ. ಅವರ ಮೇಲೆ ಯಾವುದೇ ಕ್ರಮವಿಲ್ಲ. ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರು ನೆನಪಾಗಲ್ಲ. ಮೊದಲು ಅವರ ಮೇಲೆ ಕ್ರಮ ಜರುಗಿಸಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋಕೆ ಹೋಗಬೇಡಿ, ಡ್ಯಾಮೇಜ್ ಮಾಡೋರನ್ನ ತಡೆಯಲಿ ಎಂದು ಹೇಳಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗಾಂಧಿ ಭಾರತ ಲಾಂಛನವನ್ನು ಅನಾವರಣಗೊಳಿಸಿದರು. ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್, ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಎಚ್ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಸಚಿವರಾದ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಬೆನ್ನಲ್ಲೇ ಬೆಳಗಾವಿಯಲ್ಲೂ ಬಾಣಂತಿಯರು ಶಿಶುಗಳ ಮರಣ ಪ್ರಕರಣ ಕಳೆದ 6 ತಿಂಗಳಲ್ಲಿ ಏರಿಕೆಯಾದ ಆರೋಪ ಕೇಳಿಬಂದ ಹಿನ್ನೆಲೆ ಇಲ್ಲಿನ ಬಿಮ್ಸ್ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೆರಿಗೆ ವಾರ್ಡ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದರು. ಈ ವೇಳೆ ವಿಜಯೇಂದ್ರ ಅವರಿಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ,
ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿ ಜಿಲ್ಲೆಯ ಹಲವು ಬಿಜೆಪಿ ಮುಖಂಡರು ಸಾಥ್ ನೀಡಿದರು. ಬಾಣಂತಿಯರ ಆರೋಗ್ಯವನ್ನು ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ವಿಜಯೇಂದ್ರ, ವಿಪಕ್ಷ ನಾಯಕರು ಈಗಾಗಲೇ ಈ ಬಗ್ಗೆ ಮಾತನಾಡಿದ್ದಾರೆ. ಬಳ್ಳಾರಿಯಲ್ಲಿ 6 ಜನ ಬಾಣಂತಿಯರು ಹಸುಗೂಸುಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಇದರಲ್ಲಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಮೇಲ್ನೋಟಕ್ಕೆ ಕಾಣುತ್ತಿದೆ. ಹಾಗಾಗಿ ಇದರ ಬಗ್ಗೆ ಸಮಗ್ರವಾಗಿ ಸತ್ಯಾಂಶ ತಿಳಿದುಕೊಳ್ಳಬೇಕೆಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇರಬಹುದು, ಅಲ್ಲೂ ಕೂಡ 6 ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥದ್ದು. ಬಾಣಂತಿಯರು, ಹಸುಗೂಸುಗಳು ಇವತ್ತು ಪ್ರಾಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಬೇಜವಾಬ್ದಾರಿತನ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಕಾಣ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಕೂಡ ಸತ್ಯಾಂಶನ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ಬಡವರು ಇವತ್ತೇನೋ ಅನ್ಯಾಯ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳು ಹೋಗ್ತಕ್ಕಂಥ ಬಾಣಂತಿಯರು, ಹಸುಗೂಸುಗಳಿಗೇನು ತೊಂದರೆ ಆಗ್ತದೆ, ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಸತ್ಯಾಂಶಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೇವೆ. ಇದನ್ನ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅರಸಾಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿಗೆ ಹಾಲು ಹಾಕುವ ರೈತರಿಗೆ ಹಾಲಿನ ಪ್ಯಾಡ್ ಸರಿಯಿಲ್ಲ, ಎಸ್ಸಿಎಲ್ಆರ್ ಬಂದಿಲ್ಲ ಎಂದು ಕಿರಿಕಿರಿ ಮಾಡಿ ಹಾಲು ಹಾಕಿಸಿಕೊಳ್ಳದೆ ಹಿಂದಕ್ಕೆ ಕಳಿಸಿದ ರೈತರಿಂದ ಕಾರ್ಯದರ್ಶಿ ನಾಗರಾಜು ವಿರುದ್ಧ ದಿಢೀರ್ ಪ್ರತಿಭಟನೆ ನಡೆಸಿದರು. ರೈತರಿಂದ ಕೇವಲ 25 ರೂಪಾಯಿಗೆ ಹಾಲು ಖರೀದಿಸಿ ನಮ್ಮ ಮುಂದೆಯೇ 46 ರೂಪಾಯಿಗೆ ಹಾಲು ಮಾರಾಟ ಮಾಡೋದು ಅನ್ಯಾಯ ಅಲ್ಲವೇ ಎಂದು ಪ್ರಶ್ನಿಸಿದ ಆ ಕ್ಷಣವೇ ಹಾಲಿನ ಪ್ಯಾಟ್ ಬಗ್ಗೆ ಅನಗತ್ಯ ಖ್ಯಾತೆ ತೆಗೆಯುತ್ತಾರೆ. ತಾಲೂಕಿನ 8 ಗ್ರಾಮದಲ್ಲಿ 150ಕ್ಕೂ ಅಧಿಕ ಹಾಲು ಉತ್ಪಾದಕ ರೈತರಿಂದ ಪ್ರತಿನಿತ್ಯ 1300 ಲೀಟರ್ ಹಾಲು ಉತ್ಪಾದನೆಯಾಗುತ್ತದೆ. ಡೈರಿಯ ಲೋಕಲ್ ಸೇಲ್ ಹಾಲಿನ ಮಾರಾಟದಿಂದ ಅರಸಾಪುರ ಸಂಘಕ್ಕೆ ಪ್ರತಿ ವರ್ಷ 8 ಲಕ್ಷ ರೂಪಾಯಿ ಆದಾಯವಿದೆ ಎಂದು ಗ್ರಾಮಸ್ಥರು ಕಾರ್ಯದರ್ಶಿ ವಿರುದ್ಧ ಕಿಡಿಕಾರಿದ್ದಾರೆ. ಸಹಕಾರ ಸಂಘದ ಮೇಲ್ವಿಚಾರಕಿ ಮತ್ತು ಸೂಪರ್ವೈಸರ್ ರೈತರಿಂದ ಮುಂಜಾನೆ 6 ಗಂಟೆಗೆ ಪಡೆಯಬೇಕಿದ್ದ ಹಾಲು ಮಧ್ಯಾಹ್ನ 12 ಗಂಟೆಗೆ ಪಡೆಯುತ್ತಾರೆ. ಮೇಲ್ವಿಚಾರಕಿ ಪುಷ್ಪಲತಾ ಮುಂದೆಯೇ ಬಿಳಿ ಕಾಗದದ ಲೆಕ್ಕ ಬರೆದು ಹಾಲು ಅಳಿಸಿಕೊಂಡ ಡೈರಿ ಕಾರ್ಯದರ್ಶಿ ಹಾಲು ಉತ್ಪಾದಕ ರೈತರಿಗೆ ಹಾಲಿನ ಅಧಿಕೃತ ಚೀಟಿಯೂ ಇಲ್ಲ, ಹಣದ ಮಾಹಿತಿಯೂ ನೀಡುವುದಿಲ್ಲ ಎಂದು ಆರೋಪಿಸಿದ್ದಾರೆ. ರೈತರು ಡೈರಿಗೆ ಹಾಕುವ 1 ಲೀಟರ್ ಹಾಲಿನ ದರ 26 ರೂಪಾಯಿ. ಆದರೆ ಮಾರುಕಟ್ಟೆಯಲ್ಲಿ ಕೊಳ್ಳುವ ಅದೇ ರೈತನಿಗೆ 46 ರೂಪಾಯಿ ಲೀಟರ್ಗೆ. 1 ಲೀಟರ್ ಮಿನರಲ್ ವಾಟರ್ 30 ರೂಪಾಯಿ ಇರುವಾಗ ರೈತ ಕೊಡುವ ಹಾಲಿಗೆ ಯಾಕಿಷ್ಟು ಕಡಿಮೆ ಬೆಲೆ? ಹಾಗಾದರೆ ರೈತ ಕೊಡುವ ಹಾಲು ನೀರಿಗಿಂತ ಕಡೆಯೇ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. 46 ರೂಪಾಯಿ ಮಾರ್ತಾವ್ರೆ, 26 ರೂಪಾಯಿ ನಮ್ಮ ಇಲ್ಲಿ 26 ರೂಪಾಯಿ ಹಾಕ್ಸ್ಕೊಂಡು ಇಲ್ಲೇ ಮಾಡ್ತಾವ್ರ. ಎಷ್ಟು ಕೊಡ್ತಾರೆ ರೈತಿಗೆ? ಎಷ್ಟು ಕೊಡ್ತಾರೆ? 22 ರೂಪಾಯಿ ಚೀಟಿ ಐತೆ ಒಳಗೆ, 30 ರೂಪಾಯಿ ಒಳಗೆ, 22 ರೂಪಾಯಿ ಎಷ್ಟು ಮಾಡ್ತಾರೆ? ಹಾಲು ಉತ್ಪಾದಕರ ಸಹಕಾರ ಸಂಘ ಕಾರ್ಯದರ್ಶಿ ನಾಗರಾಜು ಅಂತ. 140 ಜನ ಹಾಲು ಹಾಕ್ತಾರೆ. ಅದರಲ್ಲಿ 600ರಿಂದ 650 ಲೀಟ್ರ್ವರೆಗೂ ಒಂದು ದಿನಕ್ಕೆ ಹಾಲು ಹೋಗುತ್ತೆ. ಎಷ್ಟು ಲೋಕಲ್ ಸೇಲ್ ಹೋಗುತ್ತೆ? 100 ಲೀಟ್ರ್ ಹೋಗುತ್ತೆ ಲೋಕಲ್ ಸೇಲ್. 100 ಲೀಟ್ರ್ ಡೈಲಿ. ಟೋಟಲ್ ಎಷ್ಟು ಬರುತ್ತೆ ತಿಂಗಳಿಗೆ ಅಮೌಂಟ್? ರೈತರಿಗೆ ಎಷ್ಟು ಬರುತ್ತೆ? 15 ದಿವಸಕ್ಕೆ ಎಷ್ಟು ಬರುತ್ತೆ? ಯಾವ್ದ್ರದ್ದು? ಹಾಲಿಂದ 20,000 ಚಿಲ್ಲರೆ ಬರುತ್ತೆ. ಒಬ್ಬರು ರೈತಂಗ ಎಲ್ಲದನ್ನು? ಅಲ್ಲ, ಇದು ಹಾಲು ಖರೀದಿ ಲೋಕಲ್ ಸೇಲ್ದು. ಟೋಟಲ್ ರೈತರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ? 20,000 ಚಿಲ್ಲರೆ ಹೋಗುತ್ತೆ ರೈತರು. ಟೋಟಲ್ ರೈತರದ್ದು 150 ಜನ ರೈತರದ್ದು ಅಮೌಂಟ್ ಎಷ್ಟು ಹೋಗುತ್ತೆ? ಅದೇ 20,000 ಚಿಲ್ಲರೆ. 150 ಜನ ರೈತರು ಹಾಲು ಹಾಕ್ತಾರಲ್ಲ, 15 ದಿವಸಕ್ಕೆ ಬಟವಾಡೆ ಎಷ್ಟು ಹೋಗುತ್ತೆ? ಬಟವಾಡೆ 570. 15 ದಿವಸಕ್ಕೆ? 15 ದಿವಸ. ಟೋಟಲ್ ಉಳಿತಾಯ ಎಷ್ಟಿದೆ ಅಮೌಂಟು? 7,19,000 ಒಂದು ವರ್ಷ. ಪೂರ್ತಿ ಡೈರಿ ಆದಾಗಲಿಂದ ಎಷ್ಟಾಗಿದೆ? 24 ಲಕ್ಷ ಇತ್ತು ಅಷ್ಟೇನಾ? ಎಷ್ಟು ವರ್ಷ ಡೈರಿ ಓಪನ್ ಆಗಿದೆ? 6 ವರ್ಷನ 7 ವರ್ಷ ಆಗಿದೆ. 7 ವರ್ಷ ಆಯ್ತು. ಅವತ್ತಿಂದ ನೀವೇ ಸೆಕ್ರೆಟರಿ. ಸಿಬ್ಬಂದಿಗಳು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ನೀವು ಸಿಬ್ಬಂದಿಗಳು ನೇಮಿಸ್ಕೊಂಡಿಲ್ಲ? ನೋಟಿಸ್ ಬೋರ್ಡ್ ಹಾಕಿದ್ದೀವಿ. ಹಾಕಿದ್ದೀವಿ. ಯಾವಾಗ ಹಾಕಿರೋದು? ಅವಲೇ 6 ತಿಂಗಳಾಯ್ತು ಹಾಕಿ. 6 ತಿಂಗಳಾಯ್ತು. ಎಷ್ಟು ವರ್ಷದಿಂದ ಬೇಕಾಗಿದೆ ಸಿಬ್ಬಂದಿ? ನಮಗೆ ಕಂಪ್ಯೂಟರ್ ಇವು ಸ್ಕೇಲ್ ಬಂದಾಗಿಂತ ನಾವು ಸಿಬ್ಬಂದಿಗೆ ಸ್ಕೇಲ್ ಬಂದು ಎಷ್ಟು ವರ್ಷ ಆಯ್ತು? 6 ತಿಂಗಳು 3 ತಿಂಗಳು. ಡೈಲಿ ಕಂಪ್ಯೂಟರ್ ಎಂಟ್ರಿ ಮಾಡ್ತೀರಾ? ಕಂಪ್ಯೂಟರ್ ಎಂಟ್ರಿ ಮಾಡ್ತೀರಾ? ರೈತರಾಗಿ ಇವತ್ತು ಪ್ರತಿಭಟನೆ ಮಾಡಿರೋದು ಗಲಾಟೆ ಮಾಡಿರೋದಕ್ಕೆ? ಇದು ಪ್ಯಾಟ್ ಬಂದ್ರೆ ಸೇಲರ್ ಬರಲ್ಲ, ಸೇಲರ್ ಬಂದ್ರೆ ಪ್ಯಾಟ್ ಬರಲ್ಲ.
ಅದಕ್ಕೆ ಅಲ್ಲಿಂದ ದುಡ್ಡು ಬರಲ್ಲ. ಈಗ ನಾವು ಒಂದು ವಾರದಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿದ್ರೆ ತಿರುಗಿ ವಾರಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಈ ಥರ ಕ್ವಾಲಿಟಿ ಟೈಟ್ ಮಾಡ್ತಾ ಇದ್ವಿ. ಅದಕ್ಕೆ ಇವರು ಇದು ಮಾಡಿ ಲೋಕಲ್ಸ್ ಅಲ್ಲಿ ಮಾಡಬಾರ್ದು ಅಂತ ಬಿಟ್ಟು ನಿಮ್ಗೆ ಆದೇಶ ಇಲ್ವಾ? ಇದೆ ಸರ್. ಯಾಕೆ ಮಾಡ್ತೀರಿ? ಅದೇ ಊರಿನ ಗ್ರಾಮಸ್ಥರು ಎಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೆ ಕೊಡ್ತಾ ಇದ್ವಿ. ಆದೇಶ ಉಲ್ಲಂಘನೆ ಮಾಡಿ ಎಲ್ಲಿ ಬೇಕಾದ್ರೂ ಯಾವ್ದಕ್ಕೆ ಬೇಕಾದ್ರೂ ಕೊಡ್ತಾರೆ. ಬರೀ ಗ್ರಾಮಸ್ಥರು ಕೊಡ್ತಿರೋ ಅಥವಾ ಬೇರೆ ಖಾಸಗಿ ಕಂಪನಿಗಳಿಗೆ ಅಂಗಡಿಗಳಿಗೆ? ಇಲ್ಲ ಬರೀ ಗ್ರಾಮಸ್ಥರಷ್ಟೇ. ಈಗ ಗ್ರಾಮಸ್ಥರು 44 ರೂಪಾಯಿ ಪೂರ್ತಿ ಅದು ರೈತರಿಗೆ ಕೊಡ್ತೀರಾ ಅವಾಗ? ಇಲ್ಲ ಸರ್, ಈ ಸಂಘದ್ದು ವೆಚ್ಚಗಳೆಲ್ಲ ಇರ್ತೈತಲ್ಲ, ಪೆನ್ನು, ಪೇಪರು, ಈ ಕ್ಯಾನ್, ಸಬಿನ, ತಿರ್ಗಾ ಲೇಬರು, ಅದ್ರದ್ದೆಲ್ಲ ಹೋಗುತ್ತೆ ಅದರಲ್ಲೇನೆ. ರೈತರಿಗೆ 26 ರೂಪಾಯಿ ಕೊಡ್ತೀರಂತ ನೀವು 46-48 ರೂಪಾಯಿ ಮಾಡ್ಕೊಂತೀರಂತಲ್ಲ? 44 ಸರ್, 44 ಮಾರ್ತಾ ಇದ್ದೀವಿ. ಅವ್ರ ಕಣ್ಮುಂದಿನ ಆತರ ಆದಾಗ ಅವ್ರಿಗೆ ನೋವಾಗಲ್ವಾ? ಅವ್ರಿಗೆ ಅನ್ಯಾಯ ಆದಂಗಲ್ವಾ ಅದು? ಯಾವ ಥರ ಸರ್? ರೈತರಿಗೆ ಇಲ್ಲಿ ಅರ್ಸಾಪುರ ಸಂಘ ಇದು. ನಮ್ಮ ಹೆಸರು ಪುಷ್ಪಲತಾ ಅಂತ ಹೇಳಿ. ಬೆಳಿಗ್ಗೆ ರೈತರು ಅಧ್ಯಕ್ಷರು ಫೋನ್ ಮಾಡಿದ್ರು, ಸೆಕ್ರೆಟರಿನೂ ಫೋನ್ ಮಾಡಿದ್ರು. ಯಾರು ಹಾಲು ಹಾಕಿಲ್ಲ, ಒಂದು 30 ಜನದ ಮಾತ್ರ ಹಾಲು ಹಾಕಿದ್ದೀವಿ ಅಂತ ಹೇಳಿ. ಅಂದರೆ ನಾವು ಬೇರೆ ಕಡೆ ಇದ್ದಾಗ ಏನಾಯಿತು, ನಾವು ಇಲ್ಲಿ ಬರೋಕ್ಕೆ ಲೇಟ್ ಆಯಿತು. ಅಂದರೆ ಹೋದ ತಿಂಗಳು 25 ಶಿಫ್ಟು ಇಲ್ಲಿ 8:40 ಬಂದೈತೆ. 8:40 ಬಂದರೆ ಅವರೇಜು ಒಂದು ದಿನದಲ್ಲಿ ಇದು 1000ರಿಂದ 1200 ಪ್ರಕ್ಯೂರ್ಮೆಂಟ್ ಹೋಗುತ್ತೆ. ಒಂದು ಶಿಫ್ಟು ಪೆನಾಲ್ಟಿ ಆಯಿತು ಅಂದರೆ 5000 ರೂಪಾಯಿ ಲಾಸ್ ಆಗುತ್ತೆ ರೈತರಿಗೆ. 25 ಶಿಫ್ಟು ಅಂತ ಅಂದರೆ ಅಲ್ಲಿಗೆ ಎಷ್ಟು ಲಾಸ್ ಆಗುತ್ತೆ ನೋಡಿ, ನೀವೇ ಲೆಕ್ಕ ಹಾಕಿ. 25,000 140 ಜನ ಹಾಲು ಹಾಕ್ತಾರೆ. ಒಂದು ಟೈಮ್ಗೆ 600ರಿಂದ 650ವರೆಗೂ ಅವರೇಜ್ ಐತೆ. ಒಂದು ಲೋಕಲ್ ಸೆಲ್ಲು 140 ಲೀಟ್ರು, 80 ಲೀಟ್ರು. 44. ರೈತರ ಮೇಲೆ ಫ್ಯಾಟಿ ಮೇಲೆ ಹೋಗುತ್ತೆ. ಇಲ್ಲ ಸರ್, ಇಲ್ಲೇ ಓಪನ್ ಮಾಡ್ತೀವಿ. ಇಲ್ಲೇ ಓಪನ್ ಮಾಡ್ತೀವಿ. ಫ್ಯಾಟಿ ಮಿನಿಮಮ್ 3.0 ಸ್ಟಾರ್ಟ್ ಆಗುತ್ತೆ. ಫ್ಯಾಟಿನ ಮೇಲೆ ರೇಟು. ಅವ್ರು ಏನು ಫ್ಯಾಟ್ ತರ್ತಾರೆ ಫ್ಯಾಟಿನ ಮೇಲೆ ರೇಟ್ ಹೋಗುತ್ತೆ. ಇಲ್ಲ ಪಾಕೆಟ್ ಸರ್, ನಾವು ಒಂದು ನಿಮಿಷ, ಡೈರಿನಲ್ಲಿ ಲೋಕಲ್ ಸೇಲು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಲೋಕಲ್ ಸೇಲ್ ಮಾರಂಗಿಲ್ಲ ಅಂತ ಇರೋದು. ಆದ್ರೂ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತಲೇ ನಾವು ಹಾಲು ಮಾರಾಟ ಮಾಡ್ತಾ ಇರೋದು. ಅದು ಈ ವರ್ಷದ್ದು 7,19,000 ಅಂದರೆ ಅದು ಆಡಿಟ್ ರಿಪೋರ್ಟ್ ಪ್ರತಿ ವರ್ಷ ಸರ್ ಹಂಗಲ್ಲ, ಪ್ರತಿ ವರ್ಷ ಬರುತ್ತಲ್ಲ, ಬಂದಿರತಕ್ಕಂಥ ಲಾಭದಲ್ಲಿ ರೈತರಿಗೆ 65% ಬೋನಸ್ ಕೊಡ್ತೀವಿ. ಸೆಕ್ರೆಟ್ರಿಗಳು ನೌಕರ ವರ್ಗಕ್ಕೆ 10% ಬೋನಸ್ ಕೊಡ್ತೀವಿ. ಆಮೇಲೆ ರಾಸಾಭಿವೃದ್ಧಿ ನಿಧಿಲಿ ರೈತರಿಗೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. ಬಾಡಿಗೆ ಅಲ್ಲಿ ಕಟ್ತಾರೆ. ಇಲ್ಲ ಇಲ್ಲಿ ಪಕ್ಕದಲ್ಲೇ ಐತೆ ಕಟ್ತಾರೆ. ನಮ್ಮ ಒಕ್ಕೂಟದಿಂದನೂ ಅದಕ್ಕೆ 5 ಲಕ್ಷ ರೂಪಾಯಿ. ನಾವು ಅರ್ಸಾಪುರ ನಿಸಾರ್ ಸಾಹೇಬ್ರು ಅಂತ. ನಾವು ಹಾಲು ಪರ್ಚೇಸಿಂಗ್ 44 ರೂಪಾಯಿ ಮಾಡ್ತಾಯಿದ್ರು. ನಾವು ಒಂದು 50-100 ಜನದ್ದು ಸೈನ್ ಹಾಸ್ಕೊಂಡು ಒಂದು ಅರ್ಜಿ ಕೊಟ್ವಿ ಮೊನ್ನೆ ಜನರಲ್ ಬಾಡಿ ಮೀಟಿಂಗಿನ ಮುಂಚೆ. ಈ ಥರ ರೇಟ್ ಕಮ್ಮಿ ಮಾಡಿಕೊಡಿ, ಎಲ್ಲ ಕಡೆ 40 ರೂಪಾಯಿ, ಬೈರೇನಲ್ಲಿ ನಮ್ಮ 1 ಕಿಲೋಮೀಟ್ರ್ ನಮ್ಮ ಊರಿಗೆ 40 ರೂಪಾಯಿ, ಬೇರೆ ಕಡೆ ಇನ್ನು ಇಡೀ ಮದ್ಗೆ ತಾಲೂಕೆಲ್ಲ 40 ರೂಪಾಯಿನೇ ಕಮ್ಮಿ ಮಾಡಿಕೊಡಿ ಅಂತ ಭಾಳ ರಿಕ್ವೆಸ್ಟ್ ಮಾಡಿ ಒಂದು ಅರ್ಜಿ ಬರ್ಕೊಟ್ಟಿದ್ವಿ. ಆ ಮೀಟಿಂಗ್ನಾಗೆ ಆ ಮೇಡಮ್ ನೀವು ಆಗಲೇಬೇಡಿ ಹಾಲು ಬೇಕಾದ್ರೆ ಅಂದರು. ನಾವು ಇವತ್ತು ಆಗಿದ್ರೆ ನಾವು ಪಕ್ಕದಾಗ ಒಂದು ಓಪನ್ ಮಾಡಿಸ್ತೀನಿ, ನನಗೆ ಗೊತ್ತಿದೆ. ಆದರೆ ಸಹಕಾರ ಸಂಘ ನಾವು ಹೇಳಬೇಕು ದಿದ್ದೇಶ್ವರಿಗೆ ಅವ್ರಿಗೆಲ್ಲ ಅಂತ ಹೇಳಿ ಅಂದ್ಕೊಂಡಿದ್ವಿ. ದಿದ್ದೇಶ್ವರ್ ಒಬ್ಬರೂ ರೆಸ್ಪಾನ್ಸ್ ಮಾಡಲ್ಲ. ಅಧ್ಯಕ್ಷ ಎಲ್ಲ ಅಂದಾಗೆಲ್ಲ ಸಮಥಿಂಗ್ ಇಂಕ್ ಮಾಡ್ಕೊಂಡವ್ರೇನು ಆಯಮ್ಮ ಬಂತಂದ್ರೆ ಹಾಲೇ ಹಾಕ್ಬೇಡ್ರಿ ಅಂತ ಅಂದೆ. ನಾವು ರೈತ ಹಾಲು ಹಾಕಿದ ಮೇಲೆ ಈ ಸಹಕಾರ ಸಂಘ ರೈತ ಸೂಪರ್ವೈಸರ್ ಹೇಳ್ತದೆ. ಇಲ್ಲ ಸರ್, ಅವರೇ ಮೀಟಿಂಗ್ ಬಂದಾಗ ಹೇಳಿದ್ರಂತೆ, ನೀವು ಹಾಲೇ ಹಾಕ್ಬೇಡ್ರಿ ಅಂತ. ನಾವು ಪಕ್ಕದಾಗ ಓಪನ್ ಮಾಡಿಸಿದ್ವಿ. ಏನು ಮಾಡಿ 200 ಲೀಟರ್ ಹಾಲು ಬರೀ ಇದಕ್ಕೆ ಹೋಗುತ್ತೆ. 150-160 ಸೇಲಿಂಗ್ ಏನು ಲೋಕಲ್ ಸೇಲಿಂಗ್. 1 ಲೀಟ್ರಿಗೆ 20 ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತಾರೆ. ಈಗ ಸಾಕಾರ ನಾವು ರೈತರು ಉಳಿತೇವ, ನಾವು ಗ್ರಾಹಕರು ಹೆಂಗೆ ಮಾಡಬೇಕು? ನಾವು ರಿಕ್ವೆಸ್ಟ್ ಮಾಡಿ 1-2 ರೂಪಾಯಿನ ಕಮ್ಮಿ 150-140 ಲೀಟ್ರು ಹಾಲು 4 ಕ್ಯಾನ್ ಹೋಗ್ತದೆ 40 ಲೀಟ್ರು. ಹಾಂ ಹೇಳಿ ಸರ್, ಇನ್ನೆಷ್ಟು ಲಾಭ ನಿಮಗೆ? ನಾವು ಇದು ನಮ್ಮದು ನಾನು ಸಂಘದಾಗಿ ನಿರ್ದೇಶಕ. ಇವ್ರಿಗೆ ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ರೆಸ್ಪಾನ್ಸೇ ಕೊಡಲಿಲ್ಲ. 9 ಜನ ಡೇಟ್ ಏನು ಮಾಡ್ತಾರೆ. ಅವ್ನು ಸೆಕ್ರೆಟ್ರಿ ಅಂತೂ ಏನೋ ಈ ಸೊಸೈಟಿಗೆ ಒತ್ಕೊಂಡವನೇ, ಆತ ರೆಸ್ಪಾನ್ಸೇ ಮಾಡಲ್ಲ. ಏನಿದೆ ಮಾತಾಡ್ತಾನೆ ಏನು ಸರ್. ಅದಕ್ಕೆ ನಮ್ಮ ಕುಂದುಕೊರತೆ ಹೇಳಿದ್ದೀವಿ. ನೀವು ಇವ್ರ ಪತ್ರಕರ್ತರು ಏನಾದ್ರು ಮಾಡಿ ಇದು ಮಾಡಿ ಸರ್. ಸುಮಾರು ನಾನು ಹಾಲು ಹಾಕ್ತಾ ಇರೋದು 85-86ನೇ ಇಸ್ವಿಯಿಂದ ಆಗ್ತಾಯಿದ್ದೀನಿ. 6 ರೂಪಾಯಿ 2 ರೂಪಾಯಿ ಇತ್ತು. ಅವತ್ತಿನಿಂದ ನಾನು ಎಂದೂ ನಿಲ್ಲಿಸಿಲ್ಲ ಹಾಲಲ್ಲಿ. ಸತತವಾಗಿ ನಾವು ತೋಟದ ಮನೆಯಲ್ಲಿ ಇದ್ದೀವಿ, ಸತತವಾಗಿ ಬರ್ತಾಯಿದೆ. ಇವರು ಮೊನ್ನೆ ಇಲ್ಲಿ ಒಂದು 6 ತಿಂಗಳಿಂದ ಮಿಷನ್ ತಂದಿಟ್ಟರು ಒಬ್ಬರು, ಹೈ ಸ್ಪೀಡ್ದು. ಅದರಲ್ಲಿ 42-44 ಬಂತು. 44 ರೇಟು, 44, 45, 46, 40, 35 ಎಬೋನೇ ಬಂತು ಎಲ್ಲನೂ. ಹೈ ಸ್ಪೀಡ್ ಮಿಷನ್ನು. ಅದನ್ನೇನು ಮಾಡಿರೋದು
ಸೂಪರ್ವೈಸರ್ ಬಂದು ಇದು 5 ಸ್ಪೀಡ್ಗೆ ಹೋಗ್ತೈತೆ ಅಂತೇಳಿ ಲೋ ಸ್ಪೀಡ್ಗೆ ಇಟ್ಕೊಂಡು ಇನ್ನೊಂದು ಮಿಷನ್ ತಂದಿಟ್ರು. ಆ ಮಿಷನ್ನಲ್ಲಿ ಏನು ಮಾಡಿರೋ ಸಾಫ್ಟ್ವೇರೇ ಚೇಂಜ್ ಮಾಡಿರೋ, ಇಲ್ಲ ಇವರೇ ಅಷ್ಟಕ್ಕೆ ಇಟ್ಕೊಂಡ್ರು. ಮೇಯ್ನು ಅದಾಗ 25 ಮೇಲೆ ಆ 30ರೊಳಗೆ ಎಲ್ಲ ರೈತರದ್ದು ಹೋಗ್ತಾ ಇರೋದು. ಯಾರ್ದು 120 ಜನ ಹಾಕಿರೆ 20 ಜನದ ಮಾತ್ರ ಸಕ್ಸಸ್ ಆಗ್ತಾಯಿದೆ. ಇನ್ನೆಲ್ಲ ಲೋ 30ರೊಳಗೆ. ಇವತ್ತೇನಕ್ಕೆ ಪ್ರತಿಭಟನೆ ಆಗಿದೆ? ಇವತ್ತು ಅದೇ ಸರ್, ಡಿಗ್ರಿ ಇದೆ, ಫ್ಯಾಟ್ ಬರ್ತಾ ಇಲ್ಲ ಅಂತೇಳಿ, ಫ್ಯಾಟ್ ಕಮ್ಮಿ ಬರ್ತಾ ಇದೆ ಅಂತೇಳಿ. ಎಷ್ಟು ಗಂಟೆಯಿಂದ? ಬೆಳಿಗ್ಗೆ 6 ಗಂಟೆಯಿಂದ. ಫ್ಯಾಟು ಬರಬೇಕಾದ್ರೆ 120 ಜನ 130 ಜನ ಹಾಕಬೇಕಾದ್ರೆ ಅಟ್ಲೀಸ್ಟ್ 20 ಜನದ್ದೇನೆ ಬರೋದು. 20 ಜನದ್ದು ಬಂದಿದೆ. 20 ಜನ 25 ಜನದೇ ಸಿಗೋದು. ಇನ್ನು 100 ಜನದ್ದು ಫ್ಯಾಕ್ಟ್ ಹಾಕಿ ಬರಲ್ಲ. ಹಾಕ್ಸ್ಕೊಳ್ಳಿಲ್ಲ, ಹಾಕ್ಸ್ಕೊಂಡವ್ರು ನಾವೇ ಬೇಡ ಅಂತೇಳಿ ಸೂಪರ್ವೈಸರ್ ಬರಲಿ ಅಂತೇಳಿ ನಿಲ್ಸ್ಕೊಂಡ್ವಿ. ಅಲ್ಲಿ ಸೂಪರ್ವೈಸರ್ ಏನು ಹೇಳ್ತಾರೆ, ಅಲ್ಲಿ ಬರೋದು ಮೀಟ್ರ್ ಇಟ್ಟಿದ್ದಾರೆ. ಮೀಟ್ರ್ ಏನು ಮಾಡಿದ್ದಾರೆ, ಮೊದಲಿದ್ದ ಮೀಟ್ರ್ ಏನಾಗಿತ್ತು, ಅವರೇ ಕಂಪ್ಯೂಟರ್ ತಂದವರು. ನಾವು ಕಂಪ್ಯೂಟರ್ ಮೊದಲು ನೋಡಿರಲಿಲ್ಲ, ಕಂಪ್ಯೂಟರ್ ನೋಡಿರಲಿಲ್ಲ, ಸ್ಕೇಲು ನೋಡಿರಲಿಲ್ಲ. ನಾವು ಲೀಟರ್ನಾಗ ಅಳಿತಿದ್ವಿ. ಈ ಸ್ಕೇಲ್ನಲ್ಲಿ ಏನಾಗಿದೆ, ಇವ್ರು ಕೊಡ್ಬೇಕಾದ್ರೆ ಕರೆಕ್ಟಾಗಿ ಶೀಲ್ ಹೊತ್ತು ಕೊಡ್ತಾರೆ, ಏನು ರೇಟ್ ಇದೆ, ಎಷ್ಟು ತೂಕ ಇದೆ ಅಂತ. ನಾವು ಹಾಕ್ಬೇಕಾದ್ರೆ ಆ 90 ml ಬಂದ್ರೂ ಲೀಟರ್ ಪಾಯಿಂಟ್ ಬರಲ್ಲ. ಹಾಕ್ಸ್ಕೊಂಡು ಎಷ್ಟು ಗಂಟೆಗೆ ಹಾಕ್ಸ್ಕೊಂಡ್ರು ಹಾಲು? ಮತ್ತೆ ಸರ್ ಇವಾಗ ಆಲ್ರೆಡಿ ತಗೊಂಡ್ರು. ಇದೆಲ್ಲ ಡಿಸೈಡ್ ಮಾಡ್ಕೊಂಡು 11:30 11 ಆಗಿದೆ. 11:45 ತಗೊಂಡಿದ್ದಾರೆ. ಚೆಕ್ ಮಾಡ್ತಿಲ್ಲ, ಹಾಕ್ಸ್ಕೊಂತಾರಲ್ಲ. ಸರ್ ಅದೆಲ್ಲ ಪ್ರಾಬ್ಲಮ್ ಇಲ್ಲಿ. ಆಲ್ರೆಡಿ ಮಿಷನ್ ಅವರೇ ತಂದಿಟ್ರು. ಅಲ್ಲ, ಈಗ ಹಾಕ್ಸ್ಕೊಂತಾರಲ್ರಿ. ಇವಾಗ ಹಾಕ್ಸ್ಕೊಂಡಿದ್ದಾರೆ, ಡೈರೆಕ್ಟ್ ಹಾಕ್ಸ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ. ಇದರಿಂದಾಗಿ ಆರೋಪಿ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಹೈಕೋರ್ಟ್ ಆದೇಶ ನೀಡಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಏಟು ಆರೋಪಿಯಾಗಿರುವ ನಟ ದರ್ಶನ್ ಅವರಿಗೆ ಈಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅವರ ಮಧ್ಯಂತರ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸದ್ಯ ಅವರ ಬೆನ್ನು ನೋವಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿ ಹೈಕೋರ್ಟ್ ಆದೇಶ ನೀಡಿದೆ. ಉದ್ಯಮಿಯೊಬ್ಬರ ಹತ್ಯೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ ಬಂಧನಕ್ಕೆ ಒಳಗಾಗಿದ್ದ 42 ವರ್ಷದ ಮಾಟಗಾರ ಪೊಲೀಸ್ ಕಸ್ಟಡಿಯಲ್ಲಿ ಸಾವನ್ನಪ್ಪಿದ್ದಾನೆ. ಸಾವಿಗೆ ಮುನ್ನ ನಡೆಸಿದ ತನಿಖೆಯಲ್ಲಿ ಪಾನೀಯಕ್ಕೆ ರಾಸಾಯನಿಕ ಬೆರೆಸಿ 12 ಮಂದಿ ಸಾವಿಗೆ ಕಾರಣನಾಗಿದ್ದಾಗಿ ಈತ ತಪ್ಪೊಪ್ಪಿಕೊಂಡಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ನವಲ್ ಸಿಂಗ್ ಚಾವ್ಡಾ ಸಾವನ್ನಪ್ಪಿದ ಮಾಟಗಾರ ಡಿಸೆಂಬರ್ 3ರಂದು ಈತನನ್ನು ಬಂಧಿಸಲಾಗಿತ್ತು. ಉದ್ಯಮಿ ಹತ್ಯೆಗೆ ಸಂಚು ರೂಪಿಸಿದ ಕುರಿತು ತಂತ್ರಿಯ ಟ್ಯಾಕ್ಸಿ ಉದ್ಯಮದ ಪಾರ್ಟ್ನರ್ ಪೊಲೀಸರಿಗೆ ಸುಳಿವು ನೀಡಿದ್ದ. ಈ ಹಿನ್ನೆಲೆ ಮಾಟಗಾರರನ್ನು ಸರ್ಕೇಜ್ ಪೊಲೀಸರು ಬಂಧಿಸಿದ್ದರು. ನರಬಲಿ ಸೇರಿದಂತೆ ಸಾಧ್ಯವಾದ ಹಲವು ಕ್ಷುದ್ರ ಅಭ್ಯಾಸಗಳಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಕುರಿತು ಈತನನ್ನು ತನಿಖೆ ನಡೆಸಲು ಪೊಲೀಸರು ಡಿಸೆಂಬರ್ 10ರವರೆಗೆ ವಿಚಾರಣೆ ನಡೆಸಲು ನ್ಯಾಯಾಲಯದಿಂದ ಅನುಮತಿ ಪಡೆದಿದ್ದರು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.